ಹಾಯ್, ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ಸ್ಟೂಡೆಂಟ್ಸ್ ಹೆಸರಲ್ಲಿ ಡೆಸ್ಕ್ಟಾಪ್ ಅಥವಾ ಮೈ ಕಂಪ್ಯೂಟ್ರಲ್ಲಿ ಫೋಲ್ಡರ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ನಮ್ಮದು ಯಾವ್ದಾರ ಒಂದು ಕಂಪ್ನಿ ಇದೆ ಅಥವಾ ಏನೋ ಒಂದು ಅಂಗಡಿ ಇದೆ, ಏನೋ ಒಂದಿದ್ರೆ ಅದರಲ್ಲಿ ನಮ್ಮ ಹತ್ರ ಎಂಪ್ಲಾಯ್ಸ್ ಇದ್ದಾರೆ ಅಂದರೆ ಅವ್ರ ಹೆಸರಲ್ಲಿ ಅವರ ಪರ್ಟಿಕ್ಯುಲರ್ ಅವರ ಡಾಕ್ಯುಮೆಂಟ್ಸ್ಗಳನ್ನ ಸೇವ್ ಮಾಡೋದಕ್ಕೋಸ್ಕರ ನಾವು ಯಾವ ಥರ ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಫಸ್ಟ್ ನೀವೇನು ಮಾಡಬೇಕಾಗತ್ತೆ, ಎಕ್ಸೆಲಲ್ಲಿ ಅವರ ನೇಮ್ ಲಿಸ್ಟ್ನ ರೆಡಿ ಮಾಡ್ಕೊಬೇಕು. ನಮ್ಮ ಸ್ಕೂಲ್ ಇರೋದ್ರಿಂದ ನಾನು ಸ್ಟೂಡೆಂಟ್ಸ್ ನೇಮ್ನ ರೆಡಿ ಮಾಡ್ತೀನಿ. ಇದರಲ್ಲಿ ಫಸ್ಟು ಫಾರ್ಮುಲನ್ನ ಹಾಕಬೇಕಾಗುತ್ತೆ. ಈಸ್ ಈಕ್ವಲ್ ಟು ಡಬ್ಲ್ಯುಟೆಡ್ ಕಮ್ ಓಪನ್ MD ಸ್ಪೇಸ್ ಡಬ್ಲ್ಯುಟೆಡ್ ಕಮ್ ಕ್ಲೋಸ್ ಆ್ಯಂಡ್ ಯಾರ ಹೆಸರು ಮಹೇಶ್ ಎಸ್ ಅನ್ನೋದು ಕೊಡ್ತೇನೆ, ಎಂಟರು. ಈಸ್ ಈಕ್ವಲ್ ಟು ಡಬ್ಲ್ಯುಟೆಡ್ ಕಮ್ ಓಪನ್ MD ಸ್ಪೇಸ್ ಡಬ್ಲ್ಯುಟೆಡ್ ಕಮ್ ಕ್ಲೋಸ್ ಆ್ಯಂಡ್ ನೆಕ್ಸ್ಟು ಅಭಿರಾಮ್ P ಅಂತಿದೆ, ಎಂಟರು. ಇದೇ ಥರ ಪ್ರತಿಯೊಂದಕ್ಕೂ ಕೂಡ ನೀವು ಫಾರ್ಮುಲಾ ಹಾಕೋಕ್ಕೆ ಭಾರಿ ಲೇಟ್ ಆಗ್ತದೆ ಏನಿಲ್ಲ. ನೀವು ಒಂದು ಫಾರ್ಮುಲಾ ಹಾಕಿರ್ತಿರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಎಲ್ಲಿವರೆಗೂ ಬೇಕೋ ಅಷ್ಟಕ್ಕೂ ನೀವು ಅದನ್ನು ಡ್ರ್ಯಾಗ್ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ಬರುತ್ತೆ. ನಾನು ಈಗ ಒಂದು 4-5 ಜನ ತೊಗೊಂಡಿರ್ತೀನಿ, ಒಂದು 5 ಜನ ತೊಗೊಂಡಿದ್ದೀನಿ. ಇದನ್ನೇನು ಮಾಡ್ತೀನಿ, ಕಾಪಿ ಮಾಡ್ಕೊಬೇಕಾಗುತ್ತೆ. ರೈಟ್ ಸೈಡ್ ಕ್ಲಿಕ್ ಮಾಡಿ ಕಾಪಿ ಅಂತ ಕೊಡಿ. ಇಲ್ಲಿ ಸ್ಟಾರ್ಟ್ ಮೆನು ಓಪನ್ ಮಾಡಿ, ಇಲ್ಲಿ ನೋಟ್ ಪ್ಯಾಡ್ ಅಂತ ಟೈಪ್ ಮಾಡಿ. ನೋಟ್ ಪ್ಯಾಡ್ ಸಿಗುತ್ತೆ, ನೋಟ್ ಪ್ಯಾಡ್ನ ಓಪನ್ ಮಾಡ್ಕೊಳ್ಳಿ. ನೋಟ್ ಪ್ಯಾಡ್ನ ಓಪನ್ ಮಾಡಿ ರೈಟ್ ಸೈಡ್ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಕೊಡಿ. ಪೇಸ್ಟ್ ಮಾಡಿದ್ಮೇಲೆ ಇದನ್ನು ಸೇವ್ ಮಾಡಬೇಕು. ಸೇವ್ ಮಾಡೋದು ಯಾವ ಥರ, ಇದು ಫಸ್ಟ್ ಆಫ್ ಆಲ್ ತುಂಬ ಇಂಪಾರ್ಟೆಂಟು. ಫೈಲಲ್ಲಿ ಹೋಗಿ ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ನನ್ನ ಫೋಲ್ಡರ್ ಓಪನ್ ಆಗುತ್ತೆ. ಏನಪ್ಪ ಡೈಲಾಗ್ ಬಾಕ್ಸ್ ಆದರೆ ಸೇವ್ ಆ್ಯಸ್ ಅಂತ ಓಪನ್ ಇದೆ. ಎಲ್ಲಿ ಸೇವ್ ಮಾಡ್ತಾರೆ, ಡೆಸ್ಕ್ಟಾಪಿಗೆ ಬೇಕಾ, ದಿಸ್ ಪಿ ಸಿ ಬೇಕಾ, ವೀಡಿಯೋಸಿಗೆ ಬೇಕಾ, ನಿಮಗೆ ಎಲ್ಲಿ ಬೇಕು ಕೇಳುತ್ತೆ. ನಾನು ಏನು ಮಾಡ್ತೀನಿ, ಪಿಕ್ಚರ್ಸ್ ಅನ್ನೋದರಲ್ಲಿ ನಾನು ಸೇವ್ ಮಾಡ್ತೀನಿ. ಫೈಲ್ ನೇಮ್ ಏನಂತ ಕೊಡ್ತಾಯಿದ್ದೀರ, ನಾನು ಏನು ಮಾಡ್ತೀನಿ, ಸ್ಟೂಡೆಂಟ್ಸ್ ಫೈಲ್ಸ್ ಅಂತ ಹಾಕಿರ್ತೀನಿ. ಸ್ಟೂಡೆಂಟ್ಸ್ ಫೈಲ್ಸ್ ಅಂತ ಹಾಕೀನಿ. ಇದನ್ನು ಏನೇ ಒಂದು ನೀವು ನೇಮ್ ಕೊಟ್ಟರು ಕೂಡ ಲಾಸ್ಟಿಗೆ ಫುಲ್ ಸ್ಟಾಪ್ ಕೊಟ್ಟು BAT ಅನ್ನೋದನ್ನ ಕೊಡಬೇಕಾಗತ್ತೆ. ಅದು ಕೊಟ್ಟ ನಿಮಗೇನಂತ ಅದೊಂದು ಫೈಲ್ ನೇಮು ಸೇವ್ ಅಂತ ಕೊಡಿ, ಅದು ಸೇವ್ ಆಗುತ್ತೆ. ನಾನು ಈಗ ಎಲ್ಲದನ್ನೂ ಕೂಡ ನಾನು ಮಿನಿಮೈಸ್ ಮಾಡ್ತೀನಿ. ದಿಸ್ PC ಓಪನ್ ಮಾಡ್ತಾಯಿದ್ದೀನಿ. ದಿಸ್ PC ನಾನು ಎಲ್ಲಿ ಸೇವ್ ಮಾಡಿದೆ, ಪಿಕ್ಚರ್ಸ್ ಅನ್ನೋದ್ರಲ್ಲಿ. ಪಿಕ್ಚರ್ಸ್ನ ಓಪನ್ ಮಾಡ್ತೀನಿ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಫೈಲ್ಸ್ ಅಂತಿದೆ. ಇದನ್ನೇನು ಮಾಡ್ತೀನಿ, ಡಬಲ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಒಂದು ಕಮೆಂಟ್ ಬರುತ್ತೆ. ಈ ಥರ ಬಂತು. ಪ್ರತಿಯೊಂದು ನಾನು ಈಗ ಎಷ್ಟು ಜನ ಕೊಟ್ಟಿದ್ದೆ, ನನಗೆ ಇಲ್ಲಿ ಒಂದು 5 ಜನ ಕೊಟ್ಟಿದೆ. 5 ಜನದ್ದು ಕೂಡ ನನಗೆ ಫೋಲ್ಡರ್ ಕ್ರಿಯೇಟ್ ಆಗಿದೆ. ಇದೆಲ್ಲ ಎಂಟಿ ಇದ್ದಾವೆ. ಇದು ಯಾಕೆ ಈ ಥರ ಮಾಡ್ಕೊತೀನಿ ಅಂದರೆ, ಪ್ರತಿಯೊಂದು ಮಗು ಕೂಡ ನಾವೇನು ಮಾಡ್ತೀವಿ, ಇಲ್ಲಿ ರೈಟ್ ಸೈಡ್ ಕ್ಲಿಕ್ ಮಾಡಿ ನ್ಯೂ ಅಂತ ಬಂದು ನ್ಯೂ ಫೋಲ್ಡರ್ ಅಂತ ಕೊಟ್ಟೆ ಆ ಮಗುವಿನ ನೇಮ್ನ ಹಾಕಿ ಸೇವ್ ಮಾಡಿ ಮತ್ತೆ ನಮಗೆ ಹತ್ರ ಕೊಡ್ತಾವೆ ತುಂಬ ಲೇಟ್ ಆಗುತ್ತೆ. ನಾವೇನು ಮಾಡ್ತೀವಿ, ಅದಕ್ಕೆ ಅದ್ರ ಬದಲಾಗಿ ಅವು ಈ ಫಂಕ್ಷನ್ನ ಯೂಸ್ ಮಾಡಿದ್ರೆ ತುಂಬ ಈಸಿಯಾಗಿ ಕೆಲಸ ನಡೆಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.